ಇದು ಯಾಕೆ ವಿಶೇಷ ಅಂತ ಹೇಳ್ತೀವಿ ಅಂದ್ರೆ ಬಹಳಷ್ಟು ಜನ ನೋಡಲೇಬೇಕು, ಪ್ರತಿಯೊಬ್ಬರು ನೋಡಬೇಕು, ಪೋಷಕರು ನೋಡಬೇಕು, ಕಾಲೇಜ್ನಲ್ಲಿ ಕೆಲಸ ಮಾಡುವಂಥ ಟೀಚರ್ಸ್ ಇರಲಿ, ಲೆಕ್ಚರರ್ಸ್ ಇರಲಿ, ಯುವಕ ಯುವತಿಯರು ಕೂಡ ನೋಡಬೇಕು. ಯಾಕೆ ಈ ಟೈಟಲ್ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಕೆಲವು ದಿನಗಳ ಹಿಂದಷ್ಟೇ, ಇನ್ನೂ ಕೂಡ ಒಂದು ತಿಂಗಳಾಗಿಲ್ಲ, ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅವರ ಕೊಲೆ ಆಯಿತು. ಇವತ್ತು ಮತ್ತೊಂದು ಕೊಲೆ ಆಗಿದೆ, ಅಂಜಲಿ ಅಂಬಿಗೇರ ಅವರ ಕೊಲೆ ಆಗಿದೆ. ಈ ಪ್ರೀತಿ ಅನ್ನೋ ಹೆಸರಲ್ಲಿ ಏನಾಗ್ತಾ ಇದೆ, ಇದೇ ವಿಚಾರಕ್ಕೆ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಪ್ರೀತಿ ನಿರಾಕರಿಸಿದಂತ ಅಂಜಲಿಗೆ ನೇಹಾ ರೀತಿನೇ ಕೊಲೆ ಅಂತ ಹೇಳಿದ್ದ, ಮೈಸೂರಿಗೆ ಹೋಗಿ ಬರೋಣ ಅಂತ ಹೇಳಿದ್ದ ಯುವಕ ಗಿರೀಶ್ ನಮ್ಮ ಮನೆಯಲ್ಲಿ ಬೈತಾರೆ ಅಂತ ಹೇಳಿ ಅಂಜಲಿ ಅನ್ನುವಂತ ಹೆಣ್ಮಗಳು ನಿರಾಕರಿಸಿದ್ಲು. ಬೆಳಿಗ್ಗೆ ಮತ್ತೆ ಮನೆಗೆ ಬಂದು ಅಂಜಲಿಯನ್ನ ವಿಶ್ವ ಅಲಿಯಾಸ್ ಗಿರೀಶ್ ಕರೆದಿದ್ದ. ಆಕೆ ಒಪ್ಪದೇ ಇದ್ದಾಗ ನೇಹಾ ಹಿರೇಮಠ ರೀತಿನೇ ಕೊಲೆ ಮಾಡಿದ್ದಾನೆ. ಇದನ್ನ ಪೊಲೀಸರ ಗಮನಕ್ಕೂ ಕೂಡ ಅಂಜಲಿ ಕುಟುಂಬಸ್ಥರು ತಂದಿದ್ರು. ಆದ್ರೆ ಆ ರೀತಿ ಭ್ರಮೆ ಬೇಡ ಹೋಗಿ ಅಂತ ಹೇಳಿ ಕಳಿಸಿದ್ರಂತೆ ಪೊಲೀಸರು. ಆದ್ರೆ ಬೆದರಿಕೆ ಹಾಕಿದಂತೆ ಚಾಕುವಿನಿಂದ ಚುಚ್ಚಿದ್ದಾನೆ ಪಾಗಲ್ ಪ್ರೇಮಿ. ಅಂಜಲಿ ಹಿಂಬಾಲಿಸಿ ಕೊಲೆಗೈದು ಪರಾರಿಯಾಗಿದ್ದ ಗಿರೀಶ್ನನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ. ವಿಶ್ವ ಅಲಿಯಾಸ್ ಗಿರೀಶ್ ಕೊಲೆ ಮಾಡಿ ಓಡ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅವತ್ತು ನೇಹಾ, ಇವತ್ತು ಅಂಜಲಿ. ಇನ್ನೆಷ್ಟು ಈ ರೀತಿಯ ಬಲಿ ಬೇಕು? ಇದನ್ನ ಇಂದಿನ ಯುವ ಪೀಳಿಗೆ ಅರ್ಥ ಮಾಡ್ಕೊಳ್ಬೇಕು. ಪ್ರೀತಿ ಅಂದ್ರೆ ಏನು? ವಾಟ್ ಇಸ್ ಲವ್? ಪ್ರೀತಿಗೂ ಇನ್ಫ್ಯಾಕ್ಚುಯೇಷನ್ಗೂ ಬಹಳ ವ್ಯತ್ಯಾಸ ಇದೆ ರೀ. ನಾವ್ ಯಾವ್ದನ್ನೋ ಪ್ರೀತಿ ಅಂತ ಅಂದ್ಕೊಳ್ಬಿಡ್ತೀವಿ, ಆದ್ರೆ ಪ್ರೀತಿ ಅನ್ನೋ ಹೆಸರಲ್ಲಿ ನಡೀತಾ ಇರುವಂತಹ ಕೊಲೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ, ಪೋಷಕರನ್ನ ಆತಂಕಕ್ಕೀಡು ಮಾಡ್ತಾ ಇದೆ. ಕಾಲೇಜ್ನಲ್ಲಿ ಕೊಲೆ, ಮನೆಯಲ್ಲಿ ಕೊಲೆ, ಎಲ್ಲಂದ್ರಲ್ಲಿ ಕೊಲೆಗಳು. ಕೊಲೆ ಮಾಡೋದು ಅಷ್ಟೊಂದು ಸುಲಭನ? ನೀನೇ ಎಲ್ಲ, ನೀನಿಲ್ಲ ಅಂದ್ರೆ ನನ್ನ ಜೀವನನೇ ಇಲ್ಲ ಅಂತ ಹೇಳುವಂತ ಯುವಕ ಯುವತಿಯರು ಯಾಕೆ ಅಲ್ಟಿಮೇಟ್ ಕೊಲೆ ಆಗ್ಬಿಡ್ಬೇಕು, ಸಾಯಿಸ್ಬಿಡ್ಬೇಕು ಅವ್ರನ್ನ ಅನ್ನುವಂಥ ಮನಸ್ಥಿತಿಗೆ ಯಾಕೆ ಹೋಗ್ತಾ ಇದ್ದಾರೆ? ಪ್ರೀತಿ ಪ್ರೇಮದ ಗುಂಗಿನಲ್ಲಿ ಬಿದ್ದವರು ಯಾಕೆ ಈ ರೀತಿ ಆಡೋದು? ಜೀವಕ್ ಜೀವ ಅನ್ನೋರೆ ಕೊನೆಗೆ ಜೀವವನ್ನ ತೆಗಿತಾ ಇರೋದಾದ್ರೂ ಯಾಕೆ? ಸರ್ವಸ್ವವು ನೀನೇ ಅನ್ನೋರು ಕೊನೆಗೆ ಹೀಗೆ ಯಾಕೆ ಮಾಡ್ತಾ ಇದ್ದಾರೆ? ಏನಾಗ್ತಾ ಇದೆ ಅವರ ಮನಸ್ಸಿನಲ್ಲಿ? ಪ್ರೀತಿ ಮಾಡೋರು ಅರೆ ಹುಚ್ಚರಂತೆ ವ್ಯಾಘ್ರ ರೂಪ ತಾಳೋದು ಯಾಕೆ? ಪ್ರೀತಿ ಮಾಡೋರ ಮೆಂಟಾಲಿಟಿ ಹೇಗಿರುತ್ತೆ? ಯಾಕೆ ಸಡನ್ ಚೇಂಜ್ ಆಗುತ್ತೆ? ವಾಟ್ ಕುಡ್ ಬಿ ದ ರೀಸನ್ ಫಾರ್ ಆಲ್ ದೀಸ್ ಥಿಂಗ್ಸ್? ಲವ್ ಫೇಲ್ಯೂರ್ ಆದಾಕ್ಷಣ ಕೊಲೆ ಮಾಡೋಷ್ಟು ಕ್ರೂರತ್ವ ಬಂದ್ಬಿಡುತ್ತಾ? ಅಷ್ಟಿಲ್ದೆ ಹಾಡಿದ್ಯಾ ಪ್ರೀತಿ ಮಾಯೆ ಹುಷಾರು, ಕಣ್ಣೀರು ಮಾರೋ ಬಜಾರು ಅನ್ನೋದು ಇದಕ್ಕೇನಾ? ಪ್ರೀತಿ ನಿರಾಕರಿಸಿದ್ರೆ ನೆತ್ತರನ್ನ ಹರಿಸೋದು ಒಂದೇನಾ ಪರಿಹಾರ? ಒಂದು ಟೈಮ್ ಇತ್ತು ರೀ, ನಾವು ಪ್ರೀತಿಸಿದವ್ರು ನಮಗ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ಲಾದ್ರೂ ಅವ್ರು ಒಂದ್ ಕಡೆ ಚೆನ್ನಾಗಿರ್ಲಪ್ಪ ಅನ್ನುವಂಥ ಒಂದು ಕಾಲ ಇತ್ತು. ಇವತ್ತಿನ ಪ್ರೀತಿ ಹೇಗಾಗಿದೆ ಅಂತಂದ್ರೆ ಇನ್ಸ್ಟಾಂಟ್ ಆಗ್ಬಿಡ್ಬೇಕು. ನಾನು ಪ್ರೀತಿಸ್ತಾ ಇದ್ದೀನಿ, ನೀನು ಪ್ರೀತಿ ಮಾಡ್ಬೇಕು, ಇಲ್ಲ ಅಂದ್ರೆ ನೀನು ಸಾಯಿಸ್ಬಿಡ್ತೀನಿ. ಇದೇನಾ ಪ್ರೀತಿ ಅಂದ್ರೆ? ಇಸ್ ದಿಸ್ ಲವ್? ಪ್ರೀತಿಯನ್ನ ಹೆಸರು ಕೊಡಬಹುದಾ ಇದಕ್ಕೆ? ಇವತ್ತು ಬಹಳಷ್ಟು ನಾವು ಇದ್ರ ಬಗ್ಗೆ ಚರ್ಚೆ ಮಾಡುವಂತಹ ಅವಶ್ಯಕತೆ ಇದೆ ವೀಕ್ಷಕರೇ. ಯಾಕೆಂದ್ರೆ ಅಂಜಲಿ ಇರಬಹುದು, ನೇಹಾ ಇರಬಹುದು, ಇನ್ಯಾರೋ ಇರಬಹುದು, ಅಥವಾ ಈ ಹಿಂದೆ ಆಗಿರುವಂತಹ ಘಟನೆಗಳಿರಬಹುದು. ಕುಟುಂಬಸ್ಥರು ಎಷ್ಟು ನೋವು ತಿಂತಾರೆ, ತಂದೆ ತಾಯಿಗಳ ಪರಿಸ್ಥಿತಿ ಏನು? ಯಾವುದೋ ಕಾರಣಕ್ಕೆ ಪ್ರೀತಿಲಿ ಬೀಳ್ತಾರೆ, ಅಥವಾ ಯಾವುದೋ ಕಾರಣಕ್ಕೆ ಬ್ರೇಕಪ್ಗಳು ಕೂಡ ಆಗೋಗ್ಬಿಡುತ್ತೆ. ಬಹಳ ಈಸಿ ಅದು ಇವತ್ತಿನ ಯುವಕ ಯುವತಿಯರಿಗೆ. ಇಟ್ಸ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್, ಮಿನಿಟ್ಸ್, ಅಥವಾ ಒಂದು ದಿನದ ವಿಚಾರ. ಬ್ರೇಕಪ್ ಆಗೋದು ಅಥವಾ ಪ್ರೀತಿಲಿ ಬೀಳೋದು ಇವತ್ತಿನ ದೊಡ್ಡ ವಿಚಾರ ಅಲ್ಲ. ಆದ್ರೆ ಇದಾದ ನಂತರ, ಬ್ರೇಕಪ್ ಆದಮೇಲೆ ಇವರ ಮನಸ್ಥಿತಿಗಳಿದೆಯಲ್ಲ, ಎಲ್ಲೋ ಒಂದ್ ಕಡೆ ಕರೆದಿದ ತಕ್ಷಣ ಬರಲ್ಲ ಅಂತ ಅಂದ್ರೆ ಬರಲೇಬೇಕು, ನಾನು ಪ್ರೀತಿಸ್ತಾ ಇದ್ದೀನಿ, ಅವಳು ನನ್ನ ಪ್ರೀತಿ ಮಾಡಲೇಬೇಕು, ಅಥವಾ ಅವನು ನನ್ನನ್ನು ಪ್ರೀತಿ ಮಾಡಲೇಬೇಕು, ಅವಳು ನನಗೆ ಸಿಕ್ಕಿಲ್ಲ ಅಂದ್ರೆ ಬೇರೆ ಯಾರಿಗೂ ಸಿಗಬಾರ್ದು, ಈ ಮನಸ್ಥಿತಿ ಇದೆಯಲ್ಲ, ಯಾಕೆ ಹೀಗಾಗತ್ತೆ? ಏನ್ ಕಾರಣ ಇದಕ್ಕೆ? ಈ ಚೇಂಜಸ್ಗೆ ಏನ್ ಕಾರಣ? ಇವತ್ತು ಈ ವಿಚಾರದ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಅಂಡ್ ಚರ್ಚೆ ಮಾಡಬೇಕಾಗತ್ತೆ. ಬಹಳ ಗಂಭೀರವಾದಂಥ ವಿಚಾರ ಇದು. ನಮ್ಮ ಜೊತೆಗೆ ಮನೋವೈದ್ಯರಿದ್ದಾರೆ, ಅವ್ರ ಹತ್ರ ಮಾತನಾಡ್ತೀನಿ. ಡಾಕ್ಟರ್ ಧ್ರುವ ಐತಾಳ್ ಅವರು ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರ ಹತ್ರ ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್ ನಮಸ್ತೆ, ವೆರಿ ಗುಡ್ ಈವ್ನಿಂಗ್. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಧನ್ಯವಾದ. ಸರ್ ನೀವು ಗಮನಿಸಿರಬಹುದು, ಹುಬ್ಬಳ್ಳಿಯ ನೇಹಾ ಕೊಲೆ ಕೆಲವು ದಿನಗಳ ಹಿಂದೆ ಅಂಡ್ ಇವತ್ತು ಅಂಜಲಿಯ ಕೊಲೆ, ಇದೆಲ್ಲವೂ ಕೂಡ ಹೇಗಾಗ್ತಿದೆ ಅಂತಂದ್ರೆ ಒಂದು ರೀತಿ ಪೋಷಕರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವತ್ತಿನ ಯಂಗ್ಸ್ಟರ್ಸ್ ಮೈಂಡ್ ಸೆಟ್ ಯಾವ ಕಡೆಗೆ ಹೋಗ್ತಾ ಇದೆ? ಪ್ರೀತಿ ಅಂದ್ರೆ ನಿಜವಾಗ್ಲೂ ಏನು? ಪ್ರೀತಿ ಅನ್ನೋ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರೀತಿ ಅಂಡ್ ಇನ್ಫ್ಯಾಕ್ಚುಯೇಷನ್. ಎರಡಕ್ಕೂ ಲವ್ ಅಂಡ್ ಇನ್ಫ್ಯಾಕ್ಚುಯೇಷನ್ ತುಂಬಾ ಡಿಫ್ರೆನ್ಸ್ ಇದೆ. ಆದ್ರೆ ಪ್ರೀತಿ ಅಂತ ಅಂದ್ಕೊಂಡು
ಈ ರೀತಿ ಕ್ರೂರತ್ವ ಮೆರಿತಾ ಇರೋದು, ಇದಕ್ಕೆ ಮಾನಸಿಕ ಸ್ಥಿತಿಗತಿಗಳು ಹೇಗಿರುತ್ತೆ, ಹೇಗೆ ಆ ಮೈಂಡ್ ಚೇಂಜ್ ಓವರ್ ಆಗುತ್ತೆ? ಸೊ ಪ್ಲೀಸ್ ಗೋ ಹೆಡ್. ಅಮ್ಮ, ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇದು ಪ್ರೀತಿ ಅನ್ನೋದು ಮುಂದಿನ ತೆರೆ ಅಷ್ಟೇ. ಮುಖ್ಯವಾಗಿ ಇದು ಕ್ರೂರತೆ ಅಥವಾ ನೀವ್ ಹೇಳ ಹಾಗೆ ವ್ಯಾಘ್ರತೆ, ವಯಲೆನ್ಸ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟದ್ದು. ನಾವು ಇಂಗ್ಲಿಷ್ ನಲ್ಲಿ ಇದಕ್ಕೆ ಡೇಟಿಂಗ್ ರಿಲೇಟೆಡ್ ವಯಲೆನ್ಸ್, ಡೇಟಿಂಗ್ ವಯಲೆನ್ಸ್ ಅಂತ ಹೇಳ್ತೀವಿ. ಸುಮಾರು ಸೈಕಲಾಜಿಕಲ್ ರಿಸರ್ಚ್ ಗಳ ಪ್ರಕಾರ ಇದಕ್ಕೆ ಬೇರೆ ಬೇರೆ ಥಿಯರೀಸ್ ಕೊಟ್ಟಿದ್ದಾರೆ, ಯಾಕೆ ಹೀಗೆ ಪ್ರೀತಿ ಹೆಸರಿಟ್ಕೊಂಡು ಜನ ವೈಲೆನ್ಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಒನ್ ಆಫ್ ದ ಇಂಪಾರ್ಟೆಂಟ್ ಮಾಡೆಲ್ಸ್ ಅಂತಂದ್ರೆ ಬ್ರೋಫೆನ್ ಬೆನ್ನರ್ ಮಾಡೆಲ್ ಅಂತ ಹೇಳ್ತೀವಿ. ಬೇರೆ ಬೇರೆ ಹಂತದಲ್ಲಾಗೋ ವ್ಯಕ್ತಿಗೆ ಬೇರೆ ಬೇರೆ ಹಂತದಲ್ಲಾಗೋ ಸಮಸ್ಯೆಯಿಂದ ಈ ತರ ವೈಲೆಂಟ್ ಆಗೋದಕ್ಕೆ, ಈ ಕ್ರೂರತೆ ಮೆರೆಯೋದಕ್ಕೆ, ಈ ವ್ಯಾಘ್ರತೆ ತೋರ್ಸೋದಕ್ಕೆ ಅವ್ರು ಮುಂದಾಗ್ತಾರೆ ಅಂತ ಅವ್ರು ಹೇಳ್ತಾರೆ. ಇಂಡಿವಿಜುವಲ್ ಲೆವೆಲ್ ಅಂದ್ರೆ ಒಬ್ಬ ವ್ಯಕ್ತಿಯ ಹಂತದಲ್ಲಿ ತಗೊಂಡ್ರೆ ಅವ್ರ ಜೆನೆಟಿಕ್ ಕಾಸಸ್ ಇರಬಹುದು, ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಅಥವಾ ಸಮಾಜಕ್ಕೆ ವಿಮುಖವಾಗಿರುವಂತಹ ಪರ್ಸನಾಲಿಟಿ, ಯಾರಿಗೆ ಮೃದುತ್ವ ಇರಲ್ಲೋ, ಬೇರೆಯವ್ರ ನೋವಿಗೆ ಸ್ಪಂದಿಸಲ್ವೋ, ಮತ್ತೆ ಮತ್ತೆ ರೂಲ್ಸ್ ನ ವೈಲೇಟ್ ಮಾಡ್ಬೇಕು ಅಂತ ಅನ್ಸುತ್ತೋ, ಹೆಚ್ಚಿಂದು ಮೋಸ ಮಾಡೋದು, ದಗಾಬಾಜಿ ಮಾಡ್ತಾರೋ, ಈ ತರದ ನೇಚರ್ ಕೆಲವರ ವ್ಯಕ್ತಿತ್ವದಲ್ಲಿರುತ್ತೆ. ಅಂತಹ ಜನಗಳಿರಬಹುದು. ಅಥವಾ ಸಣ್ಣ ವಯಸ್ಸಲ್ಲಿ ಅವರೇ ಅನೇಕ ಅಬ್ಯೂಸ್ ಗಳಿಗೆ ಒಳಗಾಗಿದ್ರೆ, ಅವ್ರ ಮೇಲೆ ಫಿಸಿಕಲ್ ಅಬ್ಯೂಸ್ ಆಗಿರ್ಬಹುದು, ಮಾನಸಿಕವಾಗಿ ಹಿಂಸೆ ಆಗಿರಬಹುದು, ಸೆಕ್ಷುವಲ್ ಹಿಂಸೆ ಆಗಿರಬಹುದು, ಈ ತರ ಆಗಿರೋರು ಇರಬಹುದು. ಇದ್ರ ಜೊತೆಗೆ ತುಂಬಾ ಮುಖ್ಯವಾಗಿ ಓದು, ಎಜುಕೇಶನ್ ಲೆವೆಲ್ ಕಮ್ಮಿ ಇರಬಹುದು, ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಅಂತ ಏನ್ ಹೇಳ್ತೀವಿ ಕಮ್ಮಿ ಇರೋದು, ಈ ತರ ಎಲ್ಲ ಇರೋರು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಆಗಿದ್ರೆ ಮೈಕ್ರೋ ಸಿಸ್ಟಮ್ ಲೆವೆಲ್ ಅಂತ ಹೇಳ್ತೀವಿ. ಒಬ್ಬ ಇಬ್ಬರ ನಡುವಿನ ಸಂಬಂಧದಲ್ಲಿ ಹುಡುಗ ಹುಡುಗಿ ಮಧ್ಯದಲ್ಲಿ ಏನಾಗ್ತಾ ಇದೆ, ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ತರ ಕ್ರೌರ್ಯತೆಗೆ ಇನ್ನೊಂದು ಈ ಸಂಬಂಧದಲ್ಲಿರೋ ಹುಡುಗಿ ಇರಬಹುದು, ಅದಕ್ಕೆ ಅಲೌ ಮಾಡ್ತಾ ಇದಾರ, ಆದಷ್ಟು ಬೇಗ ತಮ್ಮ ಪಾಲಕರನ್ನ ಪೋಷಕರನ್ನ ಇನ್ವಾಲ್ವ್ ಮಾಡ್ತಾ ಇದಾರ, ಪೊಲೀಸರು ಅವರಿಗೆ ಹೇಳ್ತಾ ಇದಾರ. ಯಾವ ರೀತಿ ಎನೇಬ್ಲಿಂಗ್ ಬಿಹೇವಿಯರ್, ಗೊತ್ತಿಲ್ಲದೆ ಒಂದೊಂದ್ಸಲ ಅವ್ರು ಸಿಟ್ ಮಾಡೋದು ಅಥವಾ ನಮ್ಮ ಮೇಲೆ ಒಂದ್ ಕೈ ಮಾಡೋದು ಪ್ರೀತಿ ಲಕ್ಷಣ ಅಂತ ತಪ್ಪು ತಿಳ್ಕೊಂಡು ಅದನ್ನ ಸಪೋರ್ಟ್ ಮಾಡ್ತಾ ಇದಾರ. ಇದನ್ನ ಮೈಕ್ರೋ ಲೆವೆಲ್ ಅಲ್ಲಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಮೀಸೋ ಸಿಸ್ಟಮ್ ಲೆವೆಲ್ ಅಂತ ಹೇಳ್ತೀವಿ. ಅಂದ್ರೆ ಸ್ನೇಹಿತರಾಗಿ ನನಗ್ ಗೊತ್ತಿರೋ ಸ್ನೇಹಿತ ಯಾರೋ ಹೀಗೇನೋ ಮಾಡ್ತಾ ಇದ್ದಾನೆ ಅಂದ್ರೆ ನಾ ಏನ್ ಮಾಡ್ತಾ ಇದ್ದೇನೆ, ಅವನ್ನ ತಡೆಯೋದಕ್ ಪ್ರಯತ್ನ ಮಾಡ್ತಾ ಇದ್ದೇನೆ, ಅಥವಾ ಯಾರು ಈ ತರ ಕ್ರೌರ್ಯತೆಗೆ ಒಳಗಾಗ್ತಾ ಇದಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ, ಅದು ತುಂಬಾ ಮುಖ್ಯ ಆಗುತ್ತೆ. ಬಿಗ್ಗರ್ ಲೆವೆಲ್ ಸೊಸೈಟಿನಲ್ಲಿ ಇದನ್ನ ನೋಡಿದ್ರೆ ಆಲ್ಮೋಸ್ಟ್ ಇಟ್ ವಾಸ್ ಎ ಮಾಡೆಲ್ ಬಿಹೇವಿಯರ್. ಮುಂಚೆ ಒಬ್ರು ಈ ತರ ಮಾಡಿದ್ರು, ನಾನು ಇದನ್ನೇ ಮಾಡ್ತೇನೆ. ಸೊಸೈಟಿನಲ್ಲಿ ಹೇಗೆ ಹೆಂಗಸರ ಜೊತೆ ಬಿಹೇವ್ ಮಾಡ್ತಾ ಇದಾರೆ, ಫೆಮಿನಿಸಮ್ ಅಂತ ಏನ್ ಹೇಳ್ತೀವಿ, ಜೆಂಡರ್ ರೋಲ್ಸ್ ಅಂತ ಏನ್ ಹೇಳ್ತೀವಿ, ಇವುಗಳು ಹೇಗಾಗ್ತಾ ಇದೆ, ಹೀಗೆ ಬೇರೆ ಬೇರೆ ಲೆವೆಲ್ಗಳಲ್ಲಾಗುವಂತಹ ವ್ಯತ್ಯಾಸದಿಂದ ಕ್ರೌರ್ಯತೆಗೆ ಪ್ರೀತಿಯ ಮುಖವಾಡ ತೋರಿಸ್ಕೊಂಡು ಮೆರೀತಾರೆ ಹೊರತು ಪ್ರೀತಿಗೆ ಮತ್ತೆ ವೈಲೆನ್ಸ್ಗೆ ಸಂಬಂಧನೇ ಇಲ್ಲ. Sir, is over possessiveness could be the reason for all these violences or anything? ಖಂಡಿತ ಅವರಿಗೆ ಇನ್ಸೆಕ್ಯೂರಿಟೀಸ್ ಅನ್ಸೋದಿರಬಹುದು, ನಾನ್ ಅನ್ಕೊಂಡ ಹಾಗೆ ಅವ್ರು ನನಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಅನ್ಸೋದಿರಬಹುದು. ಈ ಕಾರಣಗಳಿಗೂ ಈ ತರ ಬಿಹೇವಿಯರ್ಸ್ ಆಗೋ ಸಾಧ್ಯತೆಗಳಿದೆ. ಒಂದೇ ವಿಚಾರಕ್ಕೆ ನಾವು ಪಿನ್ ಪಾಯಿಂಟ್ ಮಾಡಿದ್ ಒಂದೇ ಕಾರಣಕ್ಕೆ ಆಗ್ತಾ ಇದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಒಬ್ಬ ವ್ಯಕ್ತಿಯ ಒಂದು ಅವ್ರ ಜೀನ್ಸ್ ಇಂದ ಹಿಡಿದು ಅವ್ರು ಬೆಳೆದು ಬಂದಿರುವಂತಹ ಪರಿಸರದಿಂದ ಹಿಡಿದು ನಮ್ಮ ಈಗಿನ ಸಮಾಜದಲ್ಲಿ ಇನ್ ಜನರಲಿ ಹೇಗೆ ಈ ತರ ವಿಚಾರಗಳಿಗೆ ಪ್ರೋತ್ಸಾಹ ಸಿಗ್ತಾ ಇದೆ, ಅಥವಾ ಇಂಡೈರೆಕ್ಟ್ಲಿ ಕೆಲವು ಮೂವಿಗಳ ಮುಖಾಂತರ ವಯಲೆನ್ಸ್ ನ ನಾವು ಪೋರ್ಟ್ರೇ ಮಾಡ್ತಾ ಇದ್ದೀವಿ, ಅದಕ್ಕೆ ಕುಮ್ಮಕ್ ಕೊಡ್ತಾ ಇದ್ದೀವಿ. ಇವೆಲ್ಲವುಗಳ ಕಾರಣದಿಂದ ಹೀಗೆ ಕ್ರೌರ್ಯತೆ ಮೆರೆಯತ್ತೆ ಅಂತ ಹೇಳ್ಬಹುದು. ಓಕೆ ಸರ್, ಇವಾಗ ಇನ್ನೊಂದು ಏನಾಗಿದೆ ಅಂದ್ರೆ ಇವತ್ತಿನ ಯಂಗ್ಸ್ಟರ್ಸ್ ಅಲ್ಲಿ ಇನ್ನೊಂದಿದೆ, ಇಫ್ ಯು ಆರ್ ಲವಿಂಗ್ ಮೀ ಐ ಡೋಂಟ್ ಬಾದರ್, ಇಫ್ ಯು ಲವ್ ಮೀ ಆರ್ ನಾಟ್ ಐ ಡೋಂಟ್ ಬಾದರ್, ಐ ಆಮ್ ಲವಿಂಗ್ ಯು ಮಸ್ಟ್ ಲವ್ ಮೀ ಅನ್ನೋ ತರ ಆಗ್ಬಿಟ್ಟಿದೆ. ಸೊ ಇದು ಒಂದು ಧೋರಣೆ. ಈ ಧೋರಣೆ ಇನ್ನೊಂದು ನೀವು ಹೇಳಿದಂಗೆ ಇನ್ಸೆಕ್ಯೂರಿಟಿ ಇರಬಹುದು, ಎಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋಂಥ ಇನ್ಸೆಕ್ಯೂರಿಟಿ ಇರಬಹುದು. ಬಟ್ ಇದು ಏನಾಗ್ತಾ ಇದೆ ಅಂದರೆ ಪೇರೆಂಟ್ಸ್ ದೇ ಆರ್ ಬಾದರಿಂಗ್ ಸೋ ಮಚ್, ದೇ ಆರ್ ವರಿಂಗ್ ಸೋ ಮಚ್, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಕಾಲೇಜ್ಗೆ ಕಳಿಸ್ಲೇಬೇಕು, ಕಾಲೇಜಿಗೆ ಕಳಿಸ್ದೆ ಮಕ್ಕಳನ್ನ ಮನೆಯಲ್ಲಿ ಕೂಡ ಹಾಕೊಳ್ಳೋದಕ್ಕಾಗಲ್ಲ. ಬಟ್ ಕಾಲೇಜಲ್ಲಿ ಏನಾಗುತ್ತೆ ಎಲ್ಲವನ್ನೂ ಕೂಡ ಪೇರೆಂಟ್ಸ್ ಫಾಲೋ ಮಾಡೋಕ್ಕಾಗಲ್ಲ, ಅಟ್ ದ ಸೇಮ್ ಟೈಮ್ ಲೆಕ್ಚರರ್ಸ್ ಕೂಡ ಫಾಲೋ ಮಾಡೋದಕ್ಕಾಗಲ್ಲ. ಇವತ್ತಿನ ಮೈಂಡ್ ಸೆಟ್, ಯಂಗ್ಸ್ಟರ್ಸ್ ಮೈಂಡ್ ಸೆಟ್ ವೈ ಇಟ್ ಇಸ್ ಬಿಕಮಿಂಗ್ ಸೋ ಮಚ್ ಸೆನ್ಸಿಟಿವ್ ಆ್ಯಂಡ್ ಎಲ್ಲೋ ಒಂದು ಕಡೆ ಪೇಷನ್ಸೇ ಇಲ್ಲ ಯಂಗ್ಸ್ಟರ್ಸ್ಗೆ. ಇವತ್ತು ಪೇಷನ್ಸ್ ಕಳ್ಕೊತಾ ಇದ್ದಾರೆ, ತುಂಬಾ ಸೆನ್ಸಿಟಿವ್ ಆಗ್ತಾ ಇದ್ದಾರೆ. ಯಾವುದೇ ದೇ ನಾಟ್ ಏಬಲ್ ಟು ಬೇರ್ ಎನಿ ಸಿಂಗಲ್ ಥಿಂಗ್ ಆಲ್ಸೋ.
ಇನ್ನ ಜನರಲ್ ಹೇಳ್ಬೇಕು ಅಂತಂದ್ರೆ ಸಮಾಜದಲ್ಲಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದೆ. ಮುಂಚಿನ ಇದ್ದ ಹಾಗೆ ಒಂದು ಕಾಮ್ನೆಸ್, ಒಂದು ಸಮಾಧಾನ, ಒಂದು ನಿಧಾನ ಸಮಾಜದಲ್ಲಿಲ್ಲ. ಎಲ್ಲದಕ್ಕೂ ಗಡಿಬಿಡಿ, ಎಲ್ಲದನ್ನೂ ಹೆಚ್ಚಿಗೆ ಇನ್ನೂ ಸಾಧಿಸ್ಬೇಕು, ಮುಂದ್ ಹೋಗ್ಬೇಕು. ಡಿಗ್ರಿನ್ ಪಡೆಯೋದ್ರಲ್ಲಾಗಿರ್ಲಿ, ಮಾರ್ಕ್ಸ್ ಪಡೆಯೋದಾಗಿರ್ಲಿ, ಮುಂದೆ ಬಂದು ಹೆಚ್ಚಿನ ಸಂಬಳ ಪಡೆಯುವಂತ ಕೆಲಸ ಹುಡ್ಕೋದಾಗಿರ್ಲಿ, ಅಥವಾ ಹೆಚ್ಚು ಜನಪ್ರಿಯವಾಗಿರುವಂತಹ ಕೆಲಸಗಳನ್ನ ಮಾಡೋದಾಗಿರ್ಲಿ. ಸೊ ಈ ಕಾಂಪಿಟೇಷನ್ ಮುಂಚೆ ಹೋಲಿಸಿದ್ರೆ ಇವಾಗ ತುಂಬಾ ಜಾಸ್ತಿ ಆಗಿದೆ. ಆ ಕಾರಣಕ್ಕೆ ಒಟ್ಟಾರೆ ಸಮಾಜದಲ್ಲಿ ಸ್ಟ್ರೆಸ್ ಲೆವೆಲ್ ಅಂತ ಏನ್ ಹೇಳ್ಬಹುದು ಅದು ಜಾಸ್ತಿ ಆಗಿದೆ. ಅಂಡ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಾಗ್ತಾ ಇದೆ, ಅದಕ್ಕೆ ತಕ್ಷಣ ಹಾಗೆ ಸ್ಟ್ರೆಸ್ ಅನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು, ಒಂದು ನಮಗ್ ಸಿಕ್ಕದೇ ಇದ್ದನ್ನ, ಬಿಕಾಸ್ ಹೆಚ್ಚಿನ ಈಗಿನ ಶಿಕ್ಷಣ ವ್ಯವಸ್ಥೆನಲ್ಲಿ ನಾವು ಅವ್ರನ್ನ ಒಬ್ಬ ಉತ್ತಮ ಎಂಪ್ಲಾಯಿ ಆಗೋದಕ್ಕೆ ಅಥವಾ ಹೆಚ್ಚು ದುಡ್ಡು ಸಂಪಾದನೆ ಮಾಡೋದಕ್ಕೆ ಅವ್ರನ್ನ ಎಷ್ಟು ಸಕ್ಷಮವಾಗಿ ನಾವು ಅವ್ರನ್ನ ರೆಡಿ ಮಾಡ್ತಾ ಇದೀವೋ, ಅಷ್ಟು ಜೀವನದಲ್ಲಿ ಬೇರೆ ಬರುವಂತಹ ಸ್ಟ್ರೆಸ್ ಗಳನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು. ಏನೋ ಒಂದು ಡಿಸಪಾಯಿಂಟ್ಮೆಂಟ್ ಆಯ್ತು, ಯಾರೋ ಒಬ್ರು ನಿರಾಕರಿಸಿದ್ರು, ಅದನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು, ಈ ತರ ಇದಕ್ಕೆ ಜೀವನ ಕೌಶಲ್ಯ ಅಂತ ಹೇಳ್ತೀವಿ, ಲೈಫ್ ಸ್ಕಿಲ್ಸ್ ಅಂತ. ಇದ್ರ ಕಡೆ ಗಮನ ಕೊಡ್ತಿರೋ ಹಾಗೆ ನಮ್ಮ ಎಜುಕೇಶನ್ ಸಿಸ್ಟಮ್ ಇದೆಯಾ? ಮತ್ತೆ ಮನೆಯಲ್ಲಿ, ಬಿಕಾಸ್ ಹೆಚ್ಚು ಕಮ್ಮಿ ಪಾಲಕರು ಎಲ್ಲರೂ ವರ್ಕ್ ಮಾಡ್ತಾ ಇರ್ತಾರೆ. ಮುಂಚೆನೆ ಹಾಗೆ ದೊಡ್ಡ ಕುಟುಂಬಗಳು ಮಕ್ಕಳ ಜೊತೆ ಸಮಯ, ಜಾಯಿಂಟ್ ಫ್ಯಾಮಿಲಿ ಇಲ್ಲ ಇವಾಗ. ಸೊ ಹಾಗಾಗಿ ಇವುಗಳನ್ನ ಯಾರಿಂದ ಕಲ್ತ್ಕೋಬೇಕು, ಹೇಗ್ ಕಲ್ತ್ಕೋಬೇಕು, ಅದನ್ನ ಹೇಗೆ ಜೀವನದಲ್ಲಿ ಒಳಗೂಡಿಸ್ಕೋಬೇಕು, ಅದು ಈಗಿನ ಜನರೇಷನ್ ಗೆ ಐ ಥಿಂಕ್ ಸ್ವಲ್ಪ ಕಷ್ಟ ಆಗ್ತಾ ಇದೆ.